ಆತ್ಮೀಯ ನಮಸ್ಕಾರ. ಜನಶ್ರೀ ಟೈಮ್ಸ್ಗೆ ಸ್ವಾಗತ. ನಾನು ಆನಂದ ಸ್ವಾಮಿ ವಿರಕ್ತಮಠ. ಕಾಯಕವೇ ಕೈಲಾಸ ಅಂತ ಬಸವಣ್ಣವರು ಹೇಳಿದ್ರು. ಅದನ್ನೇ ವರ್ಕ್ ಈಸ್ ವರ್ಷಿಪ್ ಅನ್ನುವಂತ ಮಾತು ಕೇಳಿದ್ವಿ. ಇನ್ನೊಂದ್ ಕಡೆ ಉದ್ಯೋಗಂ ಪುರುಷ ಲಕ್ಷಣಂ ಅಂತ ವೇದಗಳು ಕೂಡ ಆ ಮಾತನ್ನ ಹೇಳ್ಕೊಂಡು ಬಂದು. ಹಾಗಿದ್ರೆ ಇದೆಲ್ಲದರ ಒಂದು ಅರ್ಥ ಇಷ್ಟೇ, ಯಾರು ಕಾಯಕವನ್ನ ಮಾಡ್ತಾರೆ ನಿಜಕ್ಕೂ ಅವ್ರಿಗೆ ಇಲ್ಲಿ ಬೆಲೆ ಇದೆ ಅಂತ, ಯಾರ ಹತ್ರ ದುಡಿಮೆ ಇದೆ ಅವರು ಸ್ವರ್ಗವನ್ನ ಕಾಣ್ಕೊಳ್ಬಹುದು ಅಂತ. ದುಡ್ಡು ದೊಡ್ಡಪ್ಪ ಆದ್ರೆ ವಿದ್ಯೆ ಅದರಪ್ಪ ಅಂತ ಹೇಳ್ತಾರೆ. ಆ ವಿದ್ಯೆಯನ್ನು ಇಟ್ಕೊಂಡು ಬದುಕಿನ ಪಯಣದಲ್ಲಿ ಒಂದೊಳ್ಳೆ ಉದ್ಯೋಗವನ್ನು ಮಾಡ್ತಾ ಹೋದ್ರೆ, ವ್ಯವಹಾರವನ್ನು ಮಾಡ್ತಾ ಹೋದ್ರೆ ಖಂಡಿತವಾಗಿಯೂ ಕೂಡ ಮನುಷ್ಯನ ಬದುಕು ಸಾರ್ಥಕವಾಗುತ್ತೆ. 4 ಮಂದಿ ಒಳಗಿರ್ಬೇಕು, 4 ಮಂದಿ ಮಾತಾಡ್ಬೇಕು, 4 ಜನರ ಜೊತೆ ಓಡಾಡ್ಬೇಕು ಅಂತ ಹೇಳಿದ್ರೆ ಒಂದು ಉದ್ಯೋಗ ಇರಬೇಕು. ಅಂದಾಗ ಮಾತ್ರ ಆತನಿಗೆ ಒಂದು ಮರ್ಯಾದೆ ಇರುತ್ತೆ ಅನ್ನುವಂಥದ್ದು. ಹೀಗೆ ಉದ್ಯೋಗವನ್ನ ಅರಸಿ ಉದ್ಯೋಗದಲ್ಲಿ ತಮ್ಮ ಬದುಕನ್ನ ಬಹು ಎತ್ತರಕ್ಕೇರಿಸಿಕೊಂಡಂಥವ್ರು ಅಂದ್ರೆ ಅವರು ಜಿ.ವಿ. ಘಟ್ಟದ್ ಯಾರು? ಅವರಿಗೆ ಗದಗ ಜಿಲ್ಲಾ ಇವತ್ತು ವಾಣಿಜ್ಯೋದ್ಯಮ ಸಂಸ್ಥೆ ಶ್ರೇಷ್ಠ ಉದ್ಯಮೆದಾರ ಅನ್ನುವಂತ ಪ್ರಶ್ನೆಯನ್ನು ಕೊಡ್ತಾ ಇದೆ. ಯಾಕೆ? ನಿಜಕ್ಕೂ ಕೂಡ ಅವರು ಉದ್ಯಮ ಕ್ಷೇತ್ರ ಕಾಲಿಟ್ಟಿದ್ದು ಹೇಗೆ? ಮೂಲತಃ ಯಾವರು? ಕೇವಲ ಉದ್ಯಮ ಮಾಡ್ತಾರ ಅಥವಾ ಅದರ ಆಚೆ ಇರ್ತಕ್ಕಂಥ ಕ್ಷೇತ್ರಗಳಲ್ಲೂ ಕೂಡ ಅವರದಾಗಿರ್ತಕ್ಕಂಥ ಕೊಡುಗೆ ಇದೆಯಾ? ಇದೆಲ್ಲದರ ಬಗ್ಗೆ ಮಾತನಾಡ್ತಾ ಹೋಗೋಣ. ನಮ್ಮ ಜೊತೆಗೆ ಅವರೇ ಇದ್ದಾರೆ. ಅವರ ಕಾರ್ಯಕ್ರಮಕ್ಕೆ ಬಂದಕ್ಕೆ ವೆಲ್ಕಮ್ ಮಾಡೋಣ. ಸರ್, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ತಮಗೂ ನಮಸ್ಕಾರ. ಎಸ್, ಬಹುಶಃ ಜಿ.ವಿ. ಘಟ್ಟದ್ ಅಂತಂದ್ರೆ ಬಹಳ ಜನರಿಗೆ ಗೊತ್ತಾಗ್ತದೆ ಏನು ಗೊತ್ತಿಲ್ಲ. ಕುಮಾರ್ ಘಟ್ಟದಂತೆ ನಿಮ್ಮನ್ನ ಪರಿಚಯಿಸೋ ಪ್ರಯತ್ನ ಮಾಡೋಣ. ಕುಮಾರ್ ಸರ್, ಅಗೇನ್ ಒನ್ಸ್ ವೆಲ್ಕಮ್. ಇವತ್ತು ಗದಗ ಜಿಲ್ಲಾ ವಾಣಿಜ್ಯೋದ್ಯಮ ಸಂಸ್ಥೆ 51 ವರ್ಷಗಳ ಕಾಲ ತಂದೆ ಆಗಿರುವಂತಹ ಐತಿಹ್ಯವನ್ನು ಹೊಂದ್ಕೊಂಡು ಛಾಪನ್ನ ಮೂಡಿಸಿ ಕೇವಲ ಉದ್ಯಮವಲ್ಲದೆ ಅದರ ಆಚೆಗಿರ್ತಕ್ಕಂಥ ಕ್ಷೇತ್ರಗಳು ಕೂಡ ಸಾಕಷ್ಟು ಪ್ರತಿಥೆಯನ್ನ ಪರಂಪರೆಯನ್ನ ಉಳಿಸ್ಕೊಂಡು ಬಂದಿರುವಂತದ್ದು. ಅಂತ ಸಂಸ್ಥೆಯಿಂದ ತಮಗೆ ಈ ಬಾರಿ ಶ್ರೇಷ್ಠ ಉದ್ಯಮೆದಾರ ಅನ್ನುವಂತಹ ಒಂದು ಅವಾರ್ಡ್ ಸಿಗ್ತಾ ಇದೆ. ಫಸ್ಟ್ ರಿಯಾಕ್ಷನ್ ಅಂತ ವಾಣಿಜ್ಯೋದ್ಯಮ ಸಂಸ್ಥೆ ಅಧ್ಯಕ್ಷರಿಗೂ ಕಾರ್ಯದರ್ಶಿಗೂ ಎಲ್ಲ ನಾವು ಹೃದಯಪೂರ್ವಕ ನಮಸ್ಕರಿಸಿ ಈ ಬಹುಮಾನ ಕೊಟ್ಟದಕ್ಕಾಗಿ ನನಗಷ್ಟೇ ಅಲ್ಲ, ನಮ್ಮ ಊರಿನವ್ರಿಗೆ ಎಲ್ಲರಿಗೆ ಬಹಳ ಸಂತೋಷ ಆಗೈತೆ ಅಂತ ಹೇಳಿ ಅವ್ರಿಗೆ ನಾವು ವಂದನೆಗಳು ಸಲ್ಲಿಸ್ತೀವಿ. ಎಸ್ ಸರ್, ಈಗ ನೀವು ಹೇಳಿದ್ರಿ ಇದು ಕೇವಲ ನನಗೆ ಅಷ್ಟೇ ಅಲ್ಲ, ಇಟ್ ಇಸ್ ನಾಟ್ ಓನ್ಲಿ ಟು ಮೀ ಬಟ್ ಆಲ್ಸೋ ಆಲ್ ಅವರ್ ವಿಲೇಜ್ ಪೀಪಲ್ಸ್ ಅನ್ನುವಂಥದ್ದು. ಅಂದ್ರೆ ನಿಮ್ಮ ಹಳ್ಳಿಗರಿಗೆ ಕೂಡ ಇದು ಖುಷಿ ಕೊಟ್ಟಿದೆ, ಸಂತಸವನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ರಿ. ಹಾಗಿದ್ರೆ ನಿಮ್ಮ ಊರು ಯಾವುದು? ನಿಮ್ಮ ಹಿನ್ನೆಲೆ ಏನ್ ಹೇಳ್ತೀರಿ? ನಾವು ಬಾಗಲಕೋಟೆ ಜಿಲ್ಲೆ ಬದಾಮ್ ತಾಲೂಕಿನ ಕೆರೂರು ಪಟ್ಟಣದವರು. ಓಕೆ. ಮೂಲತಃ ನಮ್ದು ನನ್ನ ಹೆಸರು ಗುರ್ಲಿಂಗಪ್ಪ ವೀರಪ್ಪ ಘಟ್ಟದ. ರೂಢಿಯೊಳಗೆ ಎಲ್ಲಾರು ಕುಮಾರ್ ಅಂತ ಹೇಳಿ ನಮ್ ನೇಕ್ ನೇಮ್ ಐತಿ. ನಾವು ಸ್ಟಾರ್ಟ್ ಮಾಡಿದ 1977 ಇಸ್ವಿ ಒಳಗ ನಂದು SSLC ಮುಗಿತ್ರಿ. ನಂತರ ಏನಾದ್ರು ITI ಸೆಲೆಕ್ಷನ್ ಆಯ್ತು ನನಗ. SSLC ಆದ್ರಿಂದ ನಾನೊಬ್ಬನ ಹೋದ್ರ ನಮ್ಮ ಮನೆತನ ಇದಾಗುದಿಲ್ಲ, ಏನಾದ್ರೂ ನಾ ಸಾಧಿಸ್ಬೇಕು ಅಂತ ಹೇಳಿ ಆ ನೌಕರಿ ಬೇಡ ಅಂತ ಹೇಳಿ ನಮ್ ತಾಯಿಯವ್ರು ಕೂಡ ಒಂದ್ 3 ವರ್ಷ ರಸ್ತೆ ಬದಿ ಒಳಗ ವ್ಯಾಪಾರ ಮಾಡ್ತಿದ್ರು. ರಸ್ತೆ ಬದಿ ವ್ಯಾಪಾರ ಕಾಳ್ಕಡೆ ರೈತರನ್ನು ಹಾಲು ತಗೊಳ್ಳೋದು ಕೊಡೋದು ಹಿಂಗ್ ಮಾಡ್ತಿದ್ವಿ. ಅದಕ್ಕೆ ಆ ಪ್ರಕಾರ ನಾನು ಕುಂತ 3-4 ವರ್ಷ ಮಾಡಿದ್ವಿ. 81ನೇ ಇಸ್ವಿ ಒಳಗ ನಾವು ಯಾಕೆ ಒಂದ್ ಅಂಗಡಿ ಮಾಡ್ಬಾರ್ದು ಅಂತ ಹೇಳಿ ನಮ್ ಹಣಕಾಸಿಂದ ತೊಂದರೆ ಇದ್ದಾಗ ನಮ್ ಸಣ್ಣ ವಯಸ್ಸೊಳಗ ನಮ್ ತಂದೆಯವ್ರು ತೀರ್ಕೊಂಡು ಹೋಗ್ಬಿಟ್ಟಿದ್ರು. ಹಿಂಗಾಗಿ ನಮ್ ತಾಯಿನ ನಮ್ಮ ದೇವ್ರಾಗ್ಬಿಟ್ಲಾಗಿ ಅದಕ್ಕೊಂದು ಪಟ್ಟಣ ಪಂಚಾಯತಿ ಒಳಗ ರೋಡ್ ಬದಿ ಒಳಗ ಒಂದು ಅಂಗಡಿ ತಗೊಂಡೆ 10-20ರದ. ಅದು ಒಂದ್ ವರ್ಷಕ್ಕ 50 ರೂಪಾಯಿ ಬಾಡಿಗೆ ಇತ್ತು. 50 ರೂಪಾಯಿ ಬಾಡಿಗೆ ಇತ್ತು. ಇದ್ರೊಳಗೆ ವ್ಯಾಪಾರ ಮಾಡ್ಕೊಂತ ನಮ್ ತಾಯಿಯವ್ರು ಒಂದ್ 600 ರೂಪಾಯಿ ಕೊಟ್ಟು ಅಂಗಡಿ ಹಾಕ್ಸ್ಕೊಟ್ರು. ನಂತರ 1500 ರೂಪಾಯಿ ಕೈಯಾಗ ಕೊಟ್ರು. ಅದ 1500 ರೂಪಾಯಿ ಮಾಡ್ಕೊಂತ ಬಂದು ಇಲ್ಲಿ ಮಠ ಮಾಡ್ಕೊಂಡು 85ರಾಗ ನನ್ ಮದ್ವೆ ಆದ್ನಿ. ನಮ್ಮ ಹೆಣ್ಮಕ್ಳು ಶ್ರೀಮತಿ ಅವರು ಕಲ್ಗೊಂಡಿಂದ ಒಳ್ಳೇದಾಯ್ತು. ನಮ್ಮ ಅಕ್ಕ ತಂಗಿಯರು ಎಲ್ಲರ ಆಶೀರ್ವಾದದಿಂದ. ಅಲ್ಲ ಕುಮಾರ್ ಸರ್, ಸಾರಿ ಫಾರ್ ಇಂಟರಪ್ಟಿಂಗ್. ಒಂದ್ ಕಡೆ 10 ದೇವರುಗಳಿಗಿಂತ ಹೆತ್ತ ತಾಯಿ ಶ್ರೇಷ್ಠ ಅಂತಾರೆ. ತಂದೆ ಹೋದ್ರು, ತಾಯಿ ಕೈ ಹಿಡಿದ್ರು, ತಾಯಿ ನಿಮ್ಗೆ ಆಶ್ರಯ ಆದ್ರು. ಆ ತಾಯಿ ಹಿಡಿದಿರುವಂತ ಕೈ ಬೆರಳಿನಿಂದ ಅದ್ರ ಜೊತೆಗೆ ನೀವು ಹಿಡಿದಿರುವಂತ ಕೈ ಬೆರಳನ್ನು ಕೂಡ ಇದು ನೆನಪು ಮಾಡ್ಕೊಳ್ತಾ ಇದ್ದೀರಿ. ಅಂದ್ರೆ ಅಲ್ಲಿ ಒಂದ್ ಕಡೆ ತಾಯಿ ಸ್ಮರಣೆ ಜೊತೆಗೆ ನಮ್ಮ ಶ್ರೀಮತಿ ಕೂಡ ನನ್ನ ಜೊತೆ ಆದ್ರು ಅನ್ನುವಂತ ಮಾತು. ಎಸ್, ನೀವು ಮೊದಲಿಗೆ ಕಾಳಕಡೆ ಅಂದ್ರೆ ರಸ್ತೆ ಬದಿಯಲ್ಲಿ ವ್ಯಾಪಾರ ಮಾಡ್ತಾ ಇದ್ರಿ, ಅಂಗಡಿಗೆ ಬಂದ್ರಿ. ಆ ಅಂಗಡಿಲಿ ಏನ್ ಬಿಸ್ನೆಸ್ ಸ್ಟಾರ್ಟ್ ಆಯ್ತು? ನಾವು ಜೋಳ, ಸಜ್ಜೆ, ಗೋಂಜೋಳ ಈ ಪ್ರಕಾರ ವ್ಯಾಪಾರ ಮಾಡಕ್ ಸಣ್ಣಗ ಒಂದ್ ನರಗುಂದ ಅದು ಬೇರೆ ಕಡೆಯಿಂದ 2 ಚೀಲ 3 ಚೀಲ 5 ಚೀಲ ಹಿಂಗ್ ತಂದು ವ್ಯಾಪಾರ ಮಾಡ್ಕೊಂತ 85ನೇ ಇಸ್ವಿ ಮಠ 5 ವರ್ಷ ಮಾಡ್ಕೊಂಡು ಬಂದ್ವಿ. ಮಾಡಿದ ಮುಂದೆ ಏನೈತಿ, ನಾವು ಇದನ್ನ ಸ್ವಂತ ವ್ಯಾಪಾರ ಮಾಡ್ಕೊಂತ ಗದಗ, ಹುಬ್ಳಿ ಹಿಂಗೆಲ್ಲ ವಿಸ್ತಾರ ಮಾಡ್ಕೊಂಡಿ ಹೊರಗಡೆ ಮಾಲ್ ಕಳ್ಸೋದು, ರೈತರ ಮಾಲ್ ತಗೊಂಡು ಮಾಡಿದ್ವಿ. ಹತ್ತಿ ಕಾಳು ಕಡೆ ತಗೊಂಡು ಕೊಪ್ಪಳ ಈ ಕಡೆ ಗದಗ ಎಲ್ಲ ಮಾಡಿದ್ವಿ. ಅಷ್ಟ್ ಮಾಡ್ಕೊಂತ ಬಂದ್ರೆ ಸ್ವಲ್ಪ ದೇವ್ರ ಅನುಕೂಲ ಮಾಡಿದ್ದ. ಅದ ಇದ್ರ ಪ್ರಕಾರ ಮುಂದ್ ಮಾಡ್ಕೊಂತ ಬಂದ್ವಿ. ಅಲ್ಲ, ನೀವು ನಿಮ್ಮ ಊರಲ್ಲೇನ ಮಾಡಿದ್ರಿ? ಊರಲ್ಲಿ ಮಾಡಿದ್ವಿ. ಅದನ್ನ ಹೆಂಗ್ ನೀವು ಅಂದ್ರೆ ಎಕ್ಸ್ಪೆನ್ಷನ್ ಮಾಡ್ತಾ ಹೋದ್ರಿ? ದೊಡ್ಡದಾಗ್ತಾ ಹೋತು ಅಂತ? ದೊಡ್ಡದ್ ಹೋಗ್ತಾ ನಮ್ಮ ಬ್ರದರ್ ಒಬ್ರು ಇದ್ದಾರೆ, ಅವರು ಅಕಾಲಿಕ ಮಾಡಿದ
2000 ತೀರ್ಕೊಂಡ್ಬಿಟ್ರು. ಅವ್ರ ಮಗ ನಾವು ಕೂಡಿ ಮಾಡ್ತೀವಿ. ಓಕೆ. ಈಗ ರೈತರು ನಮ್ ಕೂಡ ಸಹಕಾರ ಕೊಟ್ಟರು. ನಾವು ಒಳ್ಳೆ ರೀತಿಯಿಂದ ಮಾಡೋದ್ರಿಂದ ಸ್ವಲ್ಪ ಹಳ್ಳಿಯವ್ರ ನಮಗೆಲ್ಲ ಉದ್ರಿ ಬಿಡೋದು ಮಾಡೋದು ಮಾಡಿದ್ರು. ಆ ಪ್ರಕಾರ ವ್ಯಾಪಾರ ವಿಸ್ತಾರ ಮಾಡ್ಕೊಂಡ್ ಬಂದ್ವಿ. ಮಾಡ್ಕೊಂಡ್ ಬಾಳ ಗದಗಕ್ಕೆ ಬಂದಿದ್ದೇವಾಗ? ಗದಗ್ ಬಂದಿದ್ದ ನಾವು 2017 ಬಂದ್ವಿ. ಓಕೆ. ಅಂದ್ರ 3-4 ವರ್ಷ ಇಲ್ಲೇ ವ್ಯಾಪಾರ ಮಾಡ್ಕೊಂತಿದ್ವಿ, ತೇಜಿ ಮಂದಿ ಮಾಡೋದಂತ ಮಾಡ್ತಿದ್ವಿ. ಮುಂದ 2020ನೇ ಇಸ್ವಿಗೆ ಇಲ್ಲೇ ಒಂದು ವ್ಯಾಪಾರ ಮಾಡ್ಬೇಕಂತೇಳಿ ಒಂದು ಮನ್ಸ್ ಮಾಡ್ಕೊಂಡು 3 ವರ್ಷ ಮಾಡಿದ್ವಿ ಇಲ್ಲೇ. 2020ರಿಂದ ಮಾಡಿದ್ವಿ, ಬಡಿ ಅಂಗಡಿ ತಗೊಂಡ್ ಮಾಡಿದ್ವಿ. ನಂತರ ಒಂದ್ ಅಂಗಡಿ ಮಾಡ್ಬೇಕಂತ 2022ರಾಗ ಸ್ವಂತ ಅಂಗಡಿ ಖರೀದಿ ಮಾಡಿ ಅಂಗಡಿ ತಗೊಂಡ್ವಿ. ಮುಂದ ನಮ್ ಮಗ ನೌಕರಿ ಮಾಡ್ತಿದ್ದ, MBA ನೌಕರಿ ಮಾಡ್ತಿದ್ವಿ, ಬೆಂಗಳೂರು ನೌಕರಿ ಮಾಡ್ತಿದ್ರ. ಅವ್ರನ್ನ ಬಿಡಿಸಿ ಕರ್ಕೊಂಡ್ ಬಂದ್ವಿ. ನಮ್ ಬಿಸ್ನೆಸ್ ಮಾಡೋನು 10 ಮಂದಿಗೆ ಏನ್ ಒಳ್ಳೇದಾಗತ್ತ, ನಾವು ಬೆಳೆದ ಜೊತೆಗೆ ನಮ್ಮ ರೈತರು ಬೆಳಿತಾರ, ಆಮೇಲೆ ನಮ್ ಇದನ್ನು ಅನುಕೂಲ ಆಗತ್ತೆ ಅಂತ ಹೇಳಿ ಮತ್ ನಮ್ಗೆ ಇದ್ರೊಳಗೆ ಸುಮಾರು ಒಂದ್ 15 ಮಂದಿಗೆ ಕೆಲಸ ಮಾಡ್ತಾರ ನಮ್ ಇದ್ರೊಳಗ. ಮಿಲ್ ಯಾಕೆ ಮಾಡಬಾರ್ದು ಅಂತ ಹೇಳಿ ನಾವು ಬಾಡಿಗೆ ಮಿಲ್ ಅಲ್ಲೇ ಮಾಡಿಸ್ತಿದ್ವಿ. ಅದಕ್ಕ ಮಾಡಕ್ ಪರ್ಮಿಷನ್ ಇವೆಲ್ಲ ಸರ್ಕಾರದವ್ರು ಎಲ್ಲಾರು ಕೂಡ ಸಹಾಯ ಮಾಡಿದ್ರು. ಆ ಪ್ರಕಾರ ಮಿಲ್ ಮಾಡಿದ್ವಿ. ನಾವು ಹೆಸರು ಕಾಳು ಪಾಲಿಸ್ ಮಾಡೋದು, ಕಡ್ಲಿ ಪಾಲಿಸ್ ಮಾಡೋದು, ಇವೆಲ್ಲ ಮಾಡ್ಕೊಂಡ್ ನಾವೆಲ್ಲ ಬ್ರಾಂಡೆಡ್ ಮಾಡಿದ್ವಿ. 3 ವರ್ಷ ಬ್ರ್ಯಾಂಡ್ ಚಲೋ ಕುಂದಿಸಿದ್ವಿ. ಪ್ರಾಮಾಣಿಕವಾಗಿ ಬಿಸ್ನೆಸ್ ಮಾಡಿದ್ವಿ. ಅದಕ್ಕೇನೈತಿ ಹೊರಗಿನ ದೇಶಕ್ಕೆ ಹೊರಗಿನ ರಾಜ್ಯಕ್ಕೆ ಕಳ್ಸಾಕತ್ವಿ. ತಮಿಳ್ನಾಡು, ಕೇರಳ, ಮೈಸೂರು, ಬೆಂಗಳೂರು, ರಾಯಚೂರು ಈ ಕಡೆ ಎಲ್ಲ ಕಳ್ಸುವಂತ ಮಾಡಿದ್ವಿ. ನಂತರ ಇಲ್ಲೆಲ್ಲ ಮಾಡ್ಕೊಂತ ಮತ್ತೆ ಏನ್ ಮಾಡೋದು, ಹೊಸದ್ ಏನ್ ಮಾಡ್ಬೇಕಂತೇಳಿ ನಾವು ರೈಲ್ವೆ ಬಾಗಿನ ಮೆಕ್ಕೆಜೋಳ ತುಂಬೇಕಂತ ಇದು ಬಂದ್ವಿ. ಇಲ್ಲಿ ಯಾರು ಮಾಡಿದ್ದಿಲ್ಲ, ಫಸ್ಟ್ ಮಾಡುದು ಅಂತ ಹೇಳಿ ಏನೋ ಎಲ್ಲ ಸಹಕಾರ ನಮ್ಮ ಮಕ್ಕಳು ನಾವೆಲ್ಲ ಕೂಡ್ಕೊಂಡು ಅದನ್ನ ವ್ಯಾಗಿನ್ ತುಂಬಿದ್ವಿ. ಇಲ್ಲಿಂದ ಗದಗಿನಿಂದ ವಿಶಾಖಪಟ್ಟಣ ಬೇರೆ ದೇಶ ಕಡೆ ತುಂಬಿಸ್ಕೊಂಡಿದ್ವಿ. ಅಲ್ಲಿಂದ ಒಳ್ಳೇದಾಯ್ತು. ಮಿಲ್ ಪರ್ಮಿಷನ್ ಕೊಟ್ರು. ಗದಗಿನ ಜನ ನಮ್ಗೆ ಬಹಳ ಸಹಕಾರ ಕೊಟ್ರು. ಬನಶಂಕರಿಯಿಂದ ಪುಟ್ಟರಾಜ ನೆಲಕ್ಕೆ ಬಂದ್ಮೇಲೆ ತುಂಬಾನೇ ಅಭಿವೃದ್ಧಿ ಆಯ್ತು ಅಂತ. ಅಭಿವೃದ್ಧಿ ಆಯ್ತು. ನಮ್ ಜೊತೆಗೆ ಎಲ್ಲಾರು ಬೆಳೆದ್ರು. ನಮ್ಗೆ ಸಹಕಾರ ಬಾಳ ಕೊಟ್ರು. ನಮ್ಮ FMC ಅವ್ರಿಗೆ ನಾವು ಅವ್ರಿಗೆ ಧನ್ಯವಾದ ಹೇಳ್ಬೇಕು. ನಾವು ಸರ್, ಗದಗದಲ್ಲಿ ನೀವು ಆರಂಭ ಮಾಡ್ಬೇಕಾದ್ರೆ ಅಂತದ್ದೊಂದು ಯೋಚನೆ, ನಮ್ದು ಕೆರೂರು, ಬದಾಮಿ, ನಾವು ಮಾಡ್ತಿರುವಂತ ವ್ಯಾಪಾರ ಹೀಗೆ ಇದನ್ನು ವಿಸ್ತೃತಗೊಳಿಸಬೇಕು ಗದಗಲ್ಲಿ ಅಂತ ಬಂದಾಗ ಮೊದಲು ಯಾರು ಸಪೋರ್ಟ್ ಮಾಡಿದ್ರು? ಯಾವ ತರದ ಯೋಚನೆಯಿಂದ ಆರಂಭ ಆಯ್ತು ಅಂತ? ನಮ್ದು ಇದನ್ನ ಯೋಚನೆ ಮಾಡಕ ನಮ್ಮ ಹಳೆಯವರು ಪ್ರವೀಣ್ ಅಂತ ಅದಾರಿ ಬೆಳಿ, ಅವ್ರು ಅಮೆರಿಕದಾಗ ಇರ್ತಾರ. ಅವ್ರು ಏನಾರು ಮಾಡ್ರಿ ಮಾವಾರ, ಏನಾರು ಮಾಡ್ರಿ, ಒಟ್ಟು ಬಂದು ಬಿಸ್ನೆಸ್ ಒಟ್ಟು ನಾವು ಇಂಡಸ್ಟ್ರಿ ಬೆಳಿಬೇಕು, ಇಂಡಸ್ಟ್ರಿ ನೀವು ಬಂದ್ರೆ ಮುಂದಾಕತ್ ಅಂತೇಳಿ ಅವ್ರ ಪ್ರೇರಣೆ ಬಾಳ ಇತ್ತು. ಆ ಪ್ರಕಾರ ಅದು ಹಳೆಯನ್ ಮಾರ್ಗದರ್ಶನ ತಗೊಂಡು ಅವರು ನಮ್ಗೆಲ್ಲ ಇದು ಅನುಕೂಲ ಮಾಡಿದ್ರು. ಆ ಪ್ರಕಾರ ಮಾಡ್ಬೇಕಂತ ಗದಿಗೆ ಮಾಡ್ಬೇಕಂತೇಳಿ ಅನ್ಕೊಂಡ್ವಿ. ಗದಗ್ ಮಾಡೋದ್ರಿಂದ ಒಳ್ಳೇದಾಗತ್ತೆ, ನಿಮ್ಗೂ ಚಲೋ ಆಗತ್ತೆ ಅಂತೇಳಿ ಮೊದ್ಲು 1 ವರ್ಷ ವ್ಯಾಪಾರ ಮಾಡಿದ್ವಿ. ಇಲ್ಲಿ ಚಲೋ ನಿಮ್ಗೆ ಈಗ ಈ ಮಿಲ್ ತರದಲ್ಲಿ ಅಂದ್ರೆ ನೀವು ವ್ಯಾಪಾರ ಮಾಡಿ ವಹಿವಾಟ ಮಾಡಿ ಆರಂಭದಿಂದ ಕೂಡ ನಿಮ್ಗೆ ಒಂದು ಅನುಭವ ಬಂದಿತ್ತು, ಅಲ್ಲಿ ಕ್ಷೇತ್ರ ಅನುಭವ ಇತ್ತು. ಆದ್ರೆ ಇದೊಂದು ಡಿಫ್ರೆಂಟ್ ಆಗಿರುವಂತ ಎಕ್ಸ್ಪೀರಿಯನ್ಸ್. ಈ ಎಕ್ಸ್ಪೆರಿಮೆಂಟ್ ಮಾಡ್ಲಿಕ್ಕೆ ಹೆಂಗ್ ಸಾಧ್ಯ ಆಯ್ತು ಅಂತ ಆ ಸಂದರ್ಭದಲ್ಲಿ ಯಾರೆಲ್ಲ ಕೈ ಹಿಡಿದ್ರು? ಆ ಟೈಮ್ದಾಗ ಹೇಳಿದ್ ನಮ್ಮ ಮಳೆಯಾರು ಹೇಳಿದ್ರು. ಆಮ್ಯಾಗ ಇಲ್ಲೇ ನಮ್ಮ ಮಕ್ಕಳು ಬಂದ್ರು ಎಲ್ಲ ಸಾಥ್ ಮಾಡಕ. ಆಮ್ಯಾಗ ನಮ್ಮ ಇದಕ್ಕ ಹೇಳ್ಬೇಕಂದ್ರೆ ಮಾಡಕ ಕಾಣಿಭೂತ ನಮ್ಮ ಇವು ಅಧ್ಯಕ್ಷರು ಲಿಂಗರಾಜ್ ಅಂತ ಹೇಳಿ, ಅವರು ನಮ್ಗೆಲ್ಲ ಪ್ರಸ್ತುತ ಇರುವಂತಹ ಅಧ್ಯಕ್ಷರು ಲಿಂಗರಾಜ್ ಅವ್ರ ಅಂತ ಹೇಳಿ ಈಗ ಅಧ್ಯಕ್ಷ ಅವ್ರು ಇದ್ ಮಾಡಿದ್ರು. ಗುಡಿಮಣಿಯವರು ಅವರು ಸಹಕಾರ ಮಾಡಿದ್ರಲ್ಲ, ನೋಡಿ ಕೊಡಿಸೋದು, ಅಂಗಡಿ ಕೊಡಿಸೋದು ಮಾಡೋದು, ನಮ್ಗೆ ಬಿಸ್ನೆಸ್ ಮಾಡಕ್ ಅವರು ಹೆಲ್ಪ್ ಮಾಡಿದ್ರು. ನಮ್ದೇ ಆದಂತ ನಮ್ಮ ಹಳೆಯಾರು ಒಬ್ರು ಇದ್ರಲ್ಲಿ ಪ್ರಸಾದ್ ಟ್ರೇಡಿಂಗ್ ಕಂಪನಿ ಅಂತ ಹೇಳಿ, ಅವರು ಸ್ವಲ್ಪ ಇದ್ ಮಾಡಿದ್ರು. ಹಿಂಗಾಗಿ ಅದ್ ಮಾಡ್ಕೊಂಡ್ ಬಂದ್ವಿ. ಮಕ್ಳು ಶಾಣ್ಯರಿದ್ರು, ಇಬ್ರು ಕರ್ಕೊಂಡ ನಾವು 3 ಮಂದಿ ಇಲ್ಲಿ ಮಾಡ್ಕೊಂಡ್ ಬಂದ್ವಿ. ಅಂದ್ರೆ ತಂದೆಯ ಹೆಗಲಿಗೆ ಕನಸಿಗೆ ಮಕ್ಕಳು ಅದನ್ನ ಸಾಕಾರ ಮಾಡ್ಲಿಕ್ಕೆ ಅವರು ಜೊತೆಯಾಗಿದ್ದಾರೆ. ಬಹಳ ಜೊತೆ. ಈಗ ಪ್ರೆಸೆಂಟ್ ನಿಮ್ದ ಒಂದು ವ್ಯವಹಾರ ಯಾವ್ಯಾವ ಅಂದ್ರೆ ರಾಜ್ಯ, ಅಂತಾರಾಜ್ಯ, ಈಗ ಅಂತರ್ದೇಶ, ಎಲ್ಲೆಲ್ಲಿಗೆ ಯಾವ ರೀತಿ? ವಿಶಾಖಪಟ್ಟಣ ಕಳಿಸಿದ್ವಿ. ಸೂಪರ್. ವಿಶಾಖಪಟ್ಟಣ, ವಿಯಟ್ನಾಂ, ಆಮೇಲೆ ಬೇರೆ ಬೇರೆ ದೇಶಕ್ಕೆ ಮತ್ತು ಮೇಜ್ ಅಲ್ಲಿಂದ ಸಪ್ಲೈ ಮಾಡಿದ್ವಿ. IT's ಕಂಪನಿಯವರಿಗೆ ಅವ್ರಿಗೆಲ್ಲ ದೊಡ್ಡ ಪ್ರಮಾಣ ಮಾಡಿ ಸುಮಾರು 15 ವ್ಯಾಗಿನ್ ತುಂಬಿ ಕಳಿಸಿದ್ವಿ ಮಾಡಿ. ಈಗ ಸರ್, ಪ್ರತಿನಿತ್ಯ ಅಥವಾ ಪ್ರತಿ ಮಂತ್ ಒಂದು ಅವರೇಜ್ ತಗದ್ರೆ ಎಷ್ಟು ವ್ಯವಹಾರ ಆಗ್ಬೋದು? ಅಂದ್ರೆ ಎಷ್ಟು ಟನ್ ಲೆಕ್ಕಾಚಾರದಲ್ಲಿ ಹೇಗಾಗ್ಬೋದು? ಸುಮಾರು ನಾವು 400 ರಿಂದ 500 ಟನ್ ಬಿಸ್ನೆಸ್ ಒಂದು ಇಯರ್ಲಿ ಮಾಡ್ತೀವಿ. ಸೂಪರ್. ಸುಮಾರು ಒಂದು 30-35 ಕೋಟಿ ರೂಪಾಯಿ ಟರ್ನ್ ಓವರ್ ಮಾಡ್ತೀವಿ ಇಲ್ಲಿ ಬಂದು. ಈಗ ನಮ್ಮ ಗದಗದಲ್ಲಿ ಈಗ ಆಲ್ರೆಡಿ ನೀವು 15 ಜನ ಎಂಪ್ಲಾಯ್ ಇದ್ದಾರೆ ಅಂತ ಹೇಳಿದ್ರಿ. ಆರಂಭದಲ್ಲಿ ನಿಮ್ಮಿಂದಲೇ ಶುರುವಾದಂತ ವ್ಯವಹಾರ ಇವತ್ತು 15 ಜನಕ್ಕೆ ಬಂದ್ ನಿಂತಿದೆ. ಅದರಿಂದ 30-35 ಕೋಟಿ ರೂಪಾಯಿ ಟ್ರಾನ್ಸಾಕ್ಷನ್ ಆಗ್ತಾ ಇದೆ. ಬರೋ ದಿನಮಾನಗಳಲ್ಲಿ ಈ ತರದೊಂದು ಕನ್ಸಿದೆ, ನನ್ನ ಮಕ್ಕಳಿಗೆ ಈ ತರದ ನಾನು ಮಾಡ್ಬೇಕು, ಅಥವಾ ನನ್ನ ಮಕ್ಕಳ ಜೊತೆಯಾಗಿ ನಾನು ಕೂಡ ಈ ಗುರಿಯನ್ನ ಈಚ್ ಆಗ್ಬೇಕು ಅನ್ನೋದಾದ್ರೆ ಏನ್ ಗುರಿ ಇದೆ ಕುಮಾರ್ ಸರ್? ಸರ್, ಮುಂದಿನ ಗುರಿ ಅಂತಂದ್ರೆ ಸಾರ್ಟಿಂಗ್ ಮಿಷಿನ್ ಆಗ್ಬೇಕು, ಜಾಸ್ತಿ ಮಂದಿ ದುಡಿಸ್ಬೇಕು, ಅನುಕೂಲ ಆಗ್ಬೇಕು. ನಮ್ಮ ಮಕ್ಕಳು ಕೂಡ ನಾವು ಹೆಗಲ ಹಾಕಿ ಕೊಟ್ಟು ನಮ್ದು ಹೆಂಗ
ಲಾಸ್ಟ್ ಇದು ಆಗ್ಬಿಟ್ಮಟನ ದುಡಿಬೇಕಣ್ಣ ಕಾಯಕವೇ ಕೈಲಾಸ ಒಟ್ಟ ನಾನ್ ನಂಬ್ಕೊಂಡ್ ಬಂದಿನಿ ಅದನ್ನ ಬಿಟ್ಟು ಬೇರೆ ಏನು ಮಾಡಿಲ್ಲ ದುಡಿಯ ಪಡಿ. ದುಡಿ ಪಡಿ ಅದರಿಂದ ನಮ್ಗ ಒಳ್ಳೇದು ಆಗೈತೆ ಅದಕ್ಕೆ ಅದನ್ನ ನಂಬ್ಕೊಂಡ್ ಬಂದ್ವಿ ಅದಕ್ಕೆ ಅಲ್ಲಿಂದ ಇನ್ನಷ್ಟು ಮಂದಿ ಇದು ಕೆಲಸ ಕೊಡ್ಬೇಕು ರೈತರಿಗೆ ಅನುಕೂಲ ಆಗತ್ತ ಆಮ್ಯಾಗೆಲ್ಲ ನಮ್ಮ ಊರಿದ ಕೀರ್ತಿನೂ ಬರ್ತೈತಿ ಅದಕ್ಕೆ ಹೆಚ್ಚಿನ ಮಾಡ್ಬೇಕಂತ ತಿಳ್ಕೊಂಡು ಸಾಲ್ಟೆಕ್ ಮಿಷಿನ್ ಹಾಕ್ಬೇಕು ಇನ್ನೊಂದ್ ಬೇರೆ ಮಿಷಿನ್ ಹಾಕ್ಬೇಕಂತ ತಲೆ ಇಟ್ಟು ಆಲೋಚನೆ ಮಾಡೀವಿ ಆಮೇಲೆ ನಮ್ದು ಕಾಯಕ ಅಂದ್ರ ಒಕ್ಕಲ್ತನೂ ಇದೆ ಊರೊಳಗೆ ಒಕ್ಕಲ್ತನ ಈಗಾದ್ರೂ ಹೊಲಕ್ ಹೋಗೋದು ಬರೋದು ಮಾಡ್ತೀವಿ ನಾವೆಲ್ಲ ಅಂದ್ರೆ ಕೃಷಿ ಒಳಗೂ ಕೆಲಸ ನಡೆದಿದೆ. ಓಕೆ. ಇನ್ನು ಸರ್ ಈಗ ನಿಮ್ಮ ಮಕ್ಕಳ ವಿಚಾರಕ್ಕೆ ಬಂದ್ರೆ ಅವ್ರದ್ದೇನ್ ಎಜುಕೇಶನ್ ಅವ್ರಿಗೆ ಪ್ರೆಸೆಂಟ್ ಏನ್ ನೋಡ್ಕೊಳ್ತಾ ಇದಾರೆ ಏನ್ ಜವಾಬ್ದಾರಿ ಏನು ಯಾವ ರೀತಿ ನಿರ್ವಹಣೆ ಮಾಡ್ತಾ ಇದಾರೆ? ಅವರೆಲ್ಲ ಅಕೌಂಟ್ ಸೆಕ್ಷನ್ ಸೇಲ್ಸ್ ನಮ್ ಮಗ ಗಣೇಶ್ ಕಟ್ಟದ್ ಅಂತ ಹೇಳಿ ಓಕೆ ಅವ್ನ್ MBA ಆಗೈತ್ರಿ ಜಾಬ್ ಮಾಡ್ತಿದ್ದ 1,25,000 ಪೇಮೆಂಟ್ ಇತ್ತು 4 ವರ್ಷದಿಂದ ಅದನ್ನ ಬೇಡಪ್ಪ ಇಲ್ಲೇ ಉದ್ಯೋಗ ಮಾಡ್ಬೇಕು ಬಿಡ್ಸಿ ಕರ್ಕೊಂಡ್ ಬಂದಿನಿ ಅವ್ನು ಹೌನ್ರಿ ಅದಕ್ಕೆ ಅವ ಎಲ್ಲ ಇನ್ನೊಬ್ರು ಏನ್ ಮಾಡ್ತಾರೆ? ಇನ್ನೊಬ್ಬ ಮಹೇಶ್ ಘಟ್ಟ ಮಗರ ಅವ್ನು ಸಣ್ಣವ ಅವನು ಇಲ್ಲೇ ಇರ್ತೀವಿ ಅವೆಲ್ಲ ಅಕೌಂಟ್ ನೋಡ್ಕೊಳ್ಳೋದು ಬಿಸ್ನೆಸ್ ಎಲ್ಲ ಮಾಲ್ ಸ್ಯಾಂಪಲ್ ನೋಡೋದು ಇದು ಮಾಡೋದು ಎಲ್ಲ ಮಾಡ್ತಾರ ಹಿಂಗಾಗಿ ನಮ್ಗೆ ಬಾಳ ಅಂದ್ರೆ ಒಬ್ಬೊಬ್ರು ಆಲ್ರೆಡಿ ಪಳಗಿ ಬಿಟ್ಟಾರ ಪ್ರೊಡಕ್ಷನ್ ದಾಗ ಒಬ್ರು ಇರ್ತಾರ ಒಬ್ರು ಇದೇ ಇರ್ತಾರ ಎಲ್ಲ ಮೇಂಟೈನ್ ಮಾಡ್ಕೊಂತ ಅಚ್ಚುಕಟ್ಟ ನೀಟಾಗಿ ಯಾರಿಗೆ ತೊಂದರೆ ಆಗಲಾರ್ದ ಮಾಡ್ಕೊಂಡು. ಸರ್ ಈಗ ನಿಮ್ಮ ತಾಯಿಯವರಿಂದ ಆರಂಭವಾದಂತದ್ದು ಇವತ್ತು ಮಕ್ಕಳು ಕೂಡ ಸಾಥ್ ಕೊಡ್ತಾ ಇದ್ರೆ ಇನ್ನೊಂದ್ ಕಡೆ ನಿಮ್ಮ ಧರ್ಮಪಂಥಿ ಕೂಡ ಸಾಥ್ ನೀಡ್ತಾ ಇದ್ರೆ ಸೊ ಏನ್ ಹೇಳ್ತೀರಿ ಈ ಜರ್ನಿ ಬಗ್ಗೆ ಏನ್ ಅನ್ಸುತ್ತೆ ನಿಮ್ಗೆ? ಈ ಜರ್ನಿ ಬಗ್ಗೆ ನಮ್ಗೆ ಬಹಳ ಸಂತೋಷ ಅನ್ಸತಿ. ಎಲ್ಲಾರು ವ್ಯಾಪಾರ ಕಡೆ ಬರ್ಬೇಕು ಎಲ್ಲಾರು ನೌಕರಿ ಸರ್ಕಾರ ನೌಕರಿ ಮಾಡೋಕ್ಕಿಂತ ಈ ನೌಕರಿ ಒಳಗ್ ಬಂದಂದ್ರ ನಾವು ಮಾರ್ಗದರ್ಶಕ ಯಾಕಂದ್ರ ನಾನ್ ಕಲ್ತದ್ದು SSLC ಅದಕ್ಕೆ ಇದಕ್ಕ ಶಿಕ್ಷಣ ಅಂತ ಬೇಕಂತಿಲ್ಲ ಸರ್ಟಿಫಿಕೇಟ್ ಎಜುಕೇಶನ್ ಇಸ್ ನಾಟ್ ಇಂಪಾರ್ಟೆಂಟ್ ಎಕ್ಸ್ಪೀರಿಯನ್ಸ್ ಬೇಕು ಅದಕ್ಕೆ ಚಲೋ ಸಹಕಾರ ಸಂಘದಿಂದ ಬಂದ್ರು ಬರ್ತೈತಿ. ನಾವು ಬಸವ ಸಂಘದೊಳಗೆ ನಮ್ಮನ್ನೆಲ್ಲ ಇದು ಮಾಡಿ ಮೆಂಬರ್ ಮಾಡ್ಕೊಂಡಾರ ಕೋಆಪರೇಟಿವ್ ಬ್ಯಾಂಕ್ನಾಗೆಲ್ಲ ನಮ್ ಸಬ್ ಸೆಕ್ಟರ್ ಬಹಳ ಹೆಲ್ಪ್ ಆಗಿದ್ರಲ್ಲ ನಮ್ ಸರ್ನಾಯಕ್ ಸಾಹೇಬ್ರು ಅಜಯ್ ಕುಮಾರ್ ಸರ್ನಾಯಕರು ಹಿಂಗೆಲ್ಲ ನಮ್ಗ ಒಂಥರ ಅವ್ರು ಮಾರ್ಗದರ್ಶಿಗಳು ಅದಾರ ಎಲ್ಲರೂ. ಅದಕ್ಕಿಂತ ಅವ್ರಿಗೆಲ್ಲ ನಮ್ಮ ಮಕ್ಕಳಿಗೂ ಚಲೋ ಒಳ್ಳೆ ಶಿಕ್ಷಣ ಸಂಸ್ಕಾರ ಕೊಟ್ಟಿವಿ ಮೊದ್ಲಿಗೆ ಆ ಸಂಸ್ಕಾರದಿಂದ ಇವತ್ತು ಗುರುಗಳು ಹಿರಿಯರ ಅಂತಂದ್ರ ನಾವ್ ಮೊದ್ಲಿಂದ ಮಾಡ್ಕೊಂಡ್ ಬಂತಾನ ಇವತ್ತು ಅದನ್ನ ಮುಂದುವರ್ಸ್ಕೊಂಡಿರ್ತೀವಿ. ಅದಕ್ಕೆ 4 ಮಂದಿಗೆ ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಮಕ್ಕಳಿಗೆ ಅದನ್ನ ಸರ್ ಈಗ ಘಟ್ಟ ಸರ್ ಇಷ್ಟು ಗಟ್ಟಿ ಆಗ್ಲಿಕ್ಕೆ ಅವತ್ತು ಅವರು ಮೆಟ್ಟಿರುವಂತಹ ಕಷ್ಟಗಳಿವಲ್ವಾ ದಟ್ಟವಾಗಿರುವಂತಹ ಕಷ್ಟಗಳು ಬಹುಶಃ ಇವತ್ತು ಇಷ್ಟಪಡುವಂತ ಕ್ಷೇತ್ರಕ್ಕೆ ತಂದು ಹೆಚ್ಚಿವೆ. ಇದು ಒಂದು ನಿಮ್ಮ ಮೈಲುಗಲ್ಲಾದ್ರೆ ಈ ಉದ್ಯಮ ಕ್ಷೇತ್ರದಲ್ಲಿ. ಇನ್ನೊಂದು ಬಹಳ ಜನ ನಿಮ್ ಬಗ್ಗೆ ಹೇಳ್ತಾರೆ ಘಟ್ಟದ್ ಸರ್ ಅಂದ ತಕ್ಷಣ ಕುಮಾರ್ ಸರ್ ಅಂದ ತಕ್ಷಣ ನಿಜವಾಗಿ ಕೂಡ ಅವ್ರು ದಾನ ಕುಮಾರ ಅಂತ ಹೇಳಿ ದಾನ ಧರ್ಮ ಪರೋಪಕಾರದಲ್ಲಿ ಯಾವಾಗ್ಲೂ ಕೂಡ ಇರ್ತಾರೆ ಅಂತ. ಅದಕ್ಕೊಂದೊಬ್ರು ಅನ್ಅಫಿಷಿಯಲ್ ಮಾತನಾಡ್ತಾ ಹೇಳ್ತಾ ಇದ್ರು ನಿಮ್ಮ ಒಂದು ₹1,00,00,000 ಬೆಲೆ ಬಾಳುವಂತ ಮನೆಯನ್ನೇ ದೇವಸ್ಥಾನಕ್ಕೆ ದಾನವಾಗಿ ಕೊಟ್ರು ಅಂತ. ಈ ದಾನದ ಬಗ್ಗೆ ಏನ್ ಹೇಳ್ತೀರಿ ಸರ್ ನೀವು? ದಾನದ ಬಗ್ಗೆ ಮೊದ್ಲಾಗ 2005ನೇ ಇಸ್ವಿಯೊಳಗ ಕೆಲ್ಲ ಅಂತ ಇದ್ ನಮ್ ಕೆರೊಳಗ್ರಿ ಅಲ್ಲಿ ವೀರಭದ್ರೇಶ್ವರ ಗುಡಿ ಇತ್ತು. ಬಹಳ ವರ್ಷದಿಂದ ಸುಮಾರು ಅದು 50 ವರ್ಷದಿಂದ ಬಿದ್ದು ಬಿಟ್ಟಿತ್ತು. ಅದೇನು ಮಾಡಂದ್ರು ನಮ್ಮಲ್ಲಿ ಆರ್ಥಿಕ ಪರಿಸ್ಥಿತಿ ಸರಿ ಇದ್ದಿಲ್ಲ ಮೋನಿದು ಆದ್ರೂ ಇರೋಲಕ್ಕ ನಾವು ತಗೊಂಡೆಲ್ಲ ಮಾಡಿ ಆ ಗುಡಿ ಕಟ್ಟಿಸಿ ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಸುಮಾರು ಆಗಿನ ನಾನು ಇದ್ರೊಳಗೆ ಏನ್ರ ಮಾಡ್ಬೇಕು ಸಾಧನೆ ನಮ್ದು ಸಮಾಜಕ್ಕೆ ಅಂತ ಹೇಳಿ 11 ಮದುವೆ ಮಾಡಿದ್ವಿ. ಹ್ಞೂನ್ರಿ ಆಮ್ಯಾಗ ಊರೊಳಗ ರಾಚೋಟೇಶ್ವರ ದೇವಸ್ಥಾನ ಅಂತ ಐತಿ ಅದನ್ನ ಜಗ ತಗೊಂಡಿದ್ದೇನ್ರಿ ಸುಮಾರು ಇವತ್ತು ಅದು ಕೋಟಿಗಟ್ಲೆ ಕಿಮ್ಮತ್ ಆಗತ್ತ. ಎಲ್ಲಾ ಹಿರಿಯರು ನಮ್ ಕೂಡೆ ಜಬಲ್ ಮಠ ಸಂಗಯ್ಯ ಅಂತ ನಮ್ಮ ಅಗದಿ ಬಹಳ ಆತ್ಮೀಯರು ಅವರು ಅವ್ರೆಲ್ಲಾ ಬಂದ್ ಹಿಂಗ್ ಕೊಟ್ಬಿಡ ಅಂತ ನಾ ಗುರುಗಳ ಬಗ್ಗೆ ಅಜ್ಜ ಕೊಟ್ಬಿಡ್ತೀನಿ ಅಂತಂದಿ. ಬೇಡ ಇದೋ ತಗೊಂಡಿನಿ ಮಾಡ್ತೀನಿ ಅಂದ ಇಲ್ಲ ನೀ ಕೊಡು ಅದು 90 ಫೂಟ್ 43 ಅಂದ್ರ 4,000 ಸ್ಕ್ವೇರ್ ಫೀಟ್ ಐತಿ. ಅದನ್ನು ಕೂಡ ದೇವಸ್ಥಾನ ಕೊಟ್ಬಿಡ ಅಂದ್ರ ಆಯ್ತು ಅಂತೇಳಿ ರಾಚೋಟೇಶ್ವರ ದೇವಸ್ಥಾನ ಕಲ್ಯಾಣ ಮಂಟಪ ಕೊಟ್ಬಿಟ್ಟು ಇವತ್ತ ನನ್ನ ತಾಯಿ ಹೆಸರಲ್ಲೇ ಅವರು ಒಂದ್ ಇದನ್ನ ಆಯ್ಕೆ ಕಟ್ಟಿ ಮಾಡಿ. ಈ ವಿಚಾರಕ್ಕೆ ನಿಮ್ಮ ಈ ದಾನ ಧರ್ಮದ ಗುಣಕ್ಕೆ ಕುಟುಂಬ ಈಗ ವ್ಯವಹಾರ ಅಂತ ಬಂದಾಗ ಖಂಡಿತವಾಗಿ ಕೂಡ ನಿರೀಕ್ಷೆ ಇರುತ್ತೆ, ಎಕ್ಸ್ಪೆಕ್ಟೇಷನ್ ಇರುತ್ತೆ, ಕುಟುಂಬದ ಒಂದು ಪ್ರಗತಿ ಇರುತ್ತೆ, ನಮ್ ಫೈನಾನ್ಸಿಯಲಿ ಫಿಟ್ ಆಗ್ಬೇಕು ಅನ್ನೋ ಇರುತ್ತೆ, ಸಪೋರ್ಟ್ ಕೊಡ್ತಾರೆ, ಅದು ಕ್ಯಾಸುವಲ್ ಎಣ್ಣೆ ಮಾತಿಲ್ಲ. ಆದ್ರೆ ಈ ಕೈಯಿಂದ ಕೊಡೋದಿದೆಯಲ್ವಾ, ಈ ದಾನ ಧರ್ಮದ ವಿಚಾರ ಬಂದಾಗ ಎಲ್ಲೋ ಒಂದ್ ಕಡೆ ಕುಟುಂಬಸ್ಥರು ಹಿಂದಿನಿಂದ ಒಂದು ಲಗಾಮ್ ಅನ್ನೋದಿರುತ್ತೆ. ಈ ವಿಚಾರದಲ್ಲಿ ಕುಮಾರ್ ಸರ್ ಹೇಗೆ? ಇಲ್ಲ, ನಮ್ಮ ಮನೆಯೊಳಗೆಲ್ಲ ನಮ್ಮ ಅಜ್ಜ ಮುತ್ತನಿಂದ ಕೊಡುಗೇನ ಐತಿ. ಏನೋ ನಮ್ಗೆ ಇರ್ಲಿಲ್ಲ ಅಂದ್ರೂ ಒಟ್ಟು ಕೊಡ್ಬೇಕು ಅನ್ಸದ್. ಕೊಡೋರು ಬಂದ್ರ ನಾವ್ ಯಾರಿಗೂ ಇವತ್ತುನು ಮನೆಯೊಳಗ್ ಬಂದ್ರ ಮೊದ್ಲೇಕ ಅವ್ರ ನಾಷ್ಟ ಮಾಡಿಸಿ ಪಟ್ಟಿ ಕೇಳೋಕೆ ಮೊದ್ಲೇ ತರ್ ಕೊಟ್ಬಿಡ್ತೀವಿ. ಸೂಪರ್ ಸೂಪರ್. ನಮ್ಮ ತಂದೆಯವ್ರ ಹಂಗ ಇದ್ರು, ನಾವು ಹಂಗ ಇದೀವಿ. ನಮ್ಮ ಮನೆಯವ್ರು ಕೊಡ್ರಿ ಅಂತಾರ ಹೇಳು. ಅದಕ್ಕ ಕೊಡುಗೆ ನಮ್ಮ ಮನೆಯವ್ರು ಯಾರು ಇರ್ತ ಮಾಡುದಿಲ್ಲ, ಕೊಡ್ತಾರ. ಈ ತರ ಸೇವಾ ಗುಣ ಮಕ್ಕಳಿಗೂ ಕೂಡ ನೀವು ನಡೀತಿ. ಅವ್ರು ಮಕ್ಕಳು ಹಂಗ ಮಾಡ್ತಾರೆ. ನಾವ್ ಯಾರಿಗ್ಯಾರು ಹೇಳು ಒಳ್ಳೆ ಮಾಡಿಸಿ ಕೊಡ್ತೀವಿ ಅವ್ರಿಗೆ. ಉದ್ಯೋಗ ಮಾಡ್ರಿ ಇದು ಮಾಡಿ ಅಂತ ಹೇಳ್ತೀವಿ. ಇರ್ಲಿಕ್ಕೆ ಕೈಲಿಂದ ಕೊಟ್ರ ಅವ್ರು ಮಾಡಿಸ್ತೀವಿ. ಮಾಡಿದ್ವಿ, ಉದಾಹರಣೆ ಸಾಕಷ್ಟು ಅದು ಮಾಡಿದ್ವಿ. ಅವ್ರಿಗೆ ಒಳ್ಳೆಯದಾಗ್ಯಾರ. ಇನ್ನು ಸರ್ ಈ ಮೂಲಕ
ಉದ್ಯಮಿಗಳಾಗ್ಬೇಕು ಅನ್ನುವಂತ ಯುವಕರಿಗೆ ಅಥವಾ ಕ್ರಿಯಾಶೀಲರಿಗೆ, ಆಸಕ್ತರಿಗೆ, ಅಭಿರುಚಿ ಉಳ್ಳಂತವರಿಗೆ ಕುಮಾರ್ ಸರ್ ಮಾರ್ಗದರ್ಶನ ಏನು? ಮಾರ್ಗದರ್ಶನ ಹೇಳಿದ್ರೆ ಅವರು ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ಲ, 7ನೇ ಆಗ್ಲಿ ಮೆಟ್ರಿಕ್ ಆಗ್ಲಿ ಏನಾದ್ರು ಫೇಲ್ ಆದ ಸಹಿತ ನಮ್ ಕಡೆ ಬಂದ್ರೆ ಅವ್ರಿಗೆ ದಾರಿ ಹಚ್ಚೋದು ನೋಡ್ಕೊಂಡು ನಮ್ಮ ಆಸೆ ಬಹಳ ಐತಿ. ಅದಕ್ಕೆ ಇದು ಎಜುಕೇಶನ್ ಬೇಕಂತ ಏನಿಲ್ಲ, ಇದಕ್ಕೆ ಉದ್ಯೋಗ ಮಾಡೋರಿಗೆ ನಶಿಸಿ ಒಂದ್ ಹೋಗ್ಬಾರ್ದು. ರೀತಿ ನಿಮ್ದು ಟ್ರೈನಿಂಗ್ ಸೆಂಟರ್ ಇದ್ದಂಗೆನೆ ನಮ್ಮ ಹತ್ರ ಬಂದು ಮಾರ್ಗದರ್ಶನ ಮಾಡ್ತೀನಿ ಅಂತ. ಯಾಕಂದ್ರೆ ತುಂಬಾ ಜನ ಬೆಳೆದ್ಬಿಟ್ಟಿರುವಂತವ್ರು ತಾವು ಬೆಳೆದಾದ್ಮೇಲೆ ಇನ್ನೊಬ್ಬರಿಗೆ ಈ ರೀತಿ ಮಾರ್ಗದರ್ಶನ ಮಾಡೋದಿಲ್ವಾ, ತುಂಬಾ ರೇರ್. ಅಂತದ್ರಲ್ಲಿ ಇವತ್ತು ನಮ್ಮ ಹತ್ರ ಬಂದ್ರೆ ಮಾರ್ಗದರ್ಶನ ಮಾಡ್ತೀನಿ, ನಾನು ಕೂಡ ಸಹಕಾರ ಕೊಡ್ತೀನಿ ಅನ್ನುವಂಥದ್ದು. ತನು ಹೇಳಿದೆ, ನಾವು ಸಹಕಾರ ಬರೀ ಮಾತಿಲ್ಲ, ತನುಮನ ಧನದಿಂದ ಸಹಿತ ಅವ್ರಿಗೆ ಏನ್ ಅನುಕೂಲ ಮಾಡ್ಬೇಕಂತ ಆಸೆ ಐತಿ. ದೇವ್ರು ಮಾಡಿದ್ದು ನಮ್ಗೆ ಒಳ್ಳೇದ್ ಅನ್ಸತಿ, ಅದಕ್ಕೆ ಮಾಡ್ಬೇಕು ಅನ್ಸತಿ, ಇವತ್ತು ಮಾಡ್ತೀವಿ. ಅದು ಲಿಟರಲಿ ಜನಶ್ರೀ ತಮ್ಮ ಜೊತೆಗೆ ಮಾತನಾಡೋದಕ್ಕೆ ತುಂಬಾ ಖುಷಿಯನ್ನು ವ್ಯಕ್ತಪಡಿಸ್ತಾ ಇದೆ. ಯಾಕೆಂದ್ರೆ ನಾನೊಬ್ಬ ಉದ್ಯಮಿಯನ್ನ ಸಂದರ್ಶನ ಮಾಡ್ತಿದ್ದೀನಿ ಅನ್ನೋದಕ್ಕಿಂತ ಒಬ್ಬ ಸಮಾಜ ಸೇವಕರನ್ನ, ಯಾಕೆಂದ್ರೆ ಪರೋಪಕಾರಂ ಇದಂ ಶರೀರಂ ಅಂತ ಹೇಳ್ತೀವಿ. ಶರೀರ ಕೇವಲ ನಮ್ಗಲ್ದೇನೆ ಇದು ಪರೋಪಕಾರಕ್ಕೂ ಕೂಡ ಆಗ್ಬೇಕು ಅಂತ. ಆ ನಿಟ್ಟಿನಲ್ಲಿ ನೀವೇ ಒಬ್ರು ಮಾದರಿಯಾಗಿ ಕಾಣುತ್ತೆ ಸಮಾಜಕ್ಕೆ. ಇಷ್ಟೊತ್ತು ಸ್ಟುಡಿಯೋಗೆ ಬಂದಿದ್ದೀರಿ, ತುಂಬಾ ವಿಚಾರಗಳನ್ನ ಹಂಚ್ಕೊಂಡಿದ್ರಿ. ಕೊನೆಗೆ ಏನಾದ್ರು ಕೂಡ ಹೇಳಲಿಕ್ಕಿದೆ ಸರ್? ಕೊನೆಗೆ ಹೇಳಿದ್ನಲ್ಲ, ನಮ್ ಚೇಂಬರ್ ಆಫ್ ಕಾಮರ್ಸ್ನವ್ರು ಬಂದ್ ನಮ್ಮ ಹೇಳಿದ್ರು, ಅವ್ರು ರಾಜನ್ ಅವರು ಆಗ್ಲಿ ನಮ್ ಚನ್ನವೀರಪ್ಪನವ್ರು ಕೂಡಿ ಹೇಳಿದ ಬಹಳ ಸಂತೋಷ ಆತ. ನಾ ಸಂತೋಷ ಪಟ್ಟು ವ್ಯಕ್ತಪಡಿಸಿ ನಮ್ಮ ಊರೊಳಗ ನಮ್ಮ ಊರಿಗೆ ಬಂದತ್ತೆ ಅಂತ ಬಹಳ ಖುಷಿ ಪಟ್ಟ ಅವ್ರೆಲ್ಲಾ ಸ್ವಾಮಿಗಳು ಅವ್ರು ನಿನ್ನೆ ನಮ್ ಸನ್ಮಾನ ಮಾಡಿದ್ರು. ಇಲ್ರಿ ರವಿವಾರ ಐತಿ ಮಾಡಿ, ಇಲ್ಲ ನಮ್ಗ ಸಂತೋಷ ಆಗತೈತಿ, ಹಳ್ಳಿ ರೈತರು ಎಲ್ಲಾರು ಕೂಡಿ ಬಂದ್ ನಿನ್ನೆ ಸನ್ಮಾನ ಮಾಡಿದ್ರು. ಅದಕ್ಕೇನೈತಿ ಎಲ್ಲರಿಗಿಂತ ಸನ್ಮಾನ ಸ್ವೀಕಾರ ಮಾಡೋಂಗ ಆಗ್ಲಿ ಅಂತ ತಿಳ್ಕೊಂಡು ನಾವು ಎಲ್ಲರಿಗೂ ಥ್ಯಾಂಕ್ ಯು. ಇಷ್ಟೊತ್ತು ನಮ್ಮ ಸ್ಟುಡಿಯೋದಲ್ಲಿ ನಮ್ಮೊಂದಿಗೆ ಹಲವಾರು ವಿಚಾರ ಹಂಚ್ಕೊಂಡ್ರಿ. ಎಲ್ಲದಕ್ಕಿಂತ ನನಗೆ ಖುಷಿ ಕೊಟ್ಟದ್ದು ಏನಂದ್ರೆ, ಯಾರಾದ್ರೂ ಉದ್ಯಮಿಗಳಾಗ್ತಾರೆ ಅಂದಾಗ, ಉದ್ಧಾರ ಆಗ್ತಾರೆ ಅಂದಾಗ ಅವ್ರಿಗೆ ಆಧಾರವಾಗ್ತೀನಿ ಅನ್ನುವಂತ ಸ್ವಾಧಾರದ ಮಾತುಗಳನ್ನ ಹೇಳಿದ್ರಲ್ಲ, ನಿಜ ಕೂಡ ಅದು ಖುಷಿ ಕೊಡ್ತದೆ. ಅಗೇನ್ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಎಸ್ ವೀಕ್ಷಕರೇ, ನಿಜಕ್ಕೂ ಕೂಡ ಘಟ್ಟದನ್ನುವಂಥದ್ದು ಒಂದು ಗಟ್ಟಿಯಾಗಿರುವಂತ ಬೆಟ್ಟ ಇವತ್ತು ಉದ್ಯಮ ಕ್ಷೇತ್ರದಲ್ಲಿ ನಮ್ ಕಣ್ಣೆದುರಿಗೆ ಬೆಳೆದು ನಿಂತಿದೆ. ಕೇವಲ ನಾನು ಅನ್ನೋದಕ್ಕಿಂತ ನಾವು ಅನ್ನುವಂತಹ ಭಾವ ಇದೆಯಲ್ಲ, ಸದ್ಭಾವ ಇದೆ ಅಲ್ವಾ, ಅದು ಖಂಡಿತವಾಗಿ ಕೂಡ ಒಂದ್ ದಿವಸ ಸೋಹಂ ಮೆನಸದೆ ದಾಸೋಹ ಮೆನಸಯ್ಯ ಅಂತ ಶರಣರ ಮಾತೇನಿತ್ತು, ಅದನ್ನು ಸಾಬೀತುಪಡಿಸುವಂತದ್ದು ಇವರ ವ್ಯಕ್ತಿತ್ವ ಆಗಿದೆ. ಬರುವ ದಿನಮಾನಗಳಿಗೆ ಒಳಿತಾಗ್ಲಿ ಅಂತ ಹೇಳ್ತಾ, ತಾವು ಕೂಡ ಈ ನಿಟ್ಟಿನಲ್ಲಿ ಏನಾದ್ರು ತಮ್ಮ ವಿಚಾರಗಳಿದ್ರೆ, ಬರುವ ದಿನಮಾನ ನಮ್ಮ ಮಕ್ಕಳು ಹೀಗಾಗ್ಬೇಕು, ನಮ್ಮ ಅಣ್ಣ ಹೀಗಾಗ್ಬೇಕು, ಅಥವಾ ನಮ್ಮ ನೆಂಟರು ಈ ರೀತಿ ಆಗ್ಬೇಕು ಅನ್ನೋ ವಿಚಾರಗಳಿದ್ರೆ ಇಂಥವ್ರನ್ನ ಖಂಡಿತ ಕೂಡ ಸಂಪರ್ಕ ಮಾಡಬಹುದು ಅನ್ನುವಂತ ಮಾತು ಹೇಳ್ತಾ, ಮತ್ತೊಬ್ಬ ವಿಶೇಷ ವ್ಯಕ್ತಿಯೊಂದಿಗೆ ನಾನು ನಿಮ್ಮನ್ನ ಭೇಟಿ ಮಾಡ್ತೀನಿ. ಅಲ್ಲಿವರೆಗೆ ನೋಡ್ತಾ ಇರಿ ಜನಶ್ರೀ, ಇದು ಜನಸಿರಿ. ನಮಸ್ಕಾರ.